ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮಹಾಬೇಟೆ ಕಾಸ್ಟಿಂಗ್ ಕೌಚ್ ಭೂತ ಅನ್ನೋದು ಸ್ಯಾಂಡಲ್ವುಡ್ ನಲ್ಲಿ ಯಾವ ತರ ತಾಂಡವವಾಡ್ತಾ ಇದೆ. ಬೆಳಿಗ್ಗೆನಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಈ ಬಗ್ಗೆ ಸುದ್ದಿಯನ್ನ ನೋಡ್ತಾ ಇದ್ದೀವಿ. ಒಂದೊಂದು ಡೈರೆಕ್ಟರ್ ಆಡಿದಂತ ಮಾತು, ಅವರು ಪರಿಚಯ ಮಾಡಿದಂತ ನಟಿಯರು ಏನೆಲ್ಲ ಮಾತಾಡಿದ್ರು, ಈ ಕಮಿಟ್ಮೆಂಟ್ ನ ಬಗ್ಗೆ, ಕಾಸ್ಟಿಂಗ್ ಕೌಚ್ ನ ಬಗ್ಗೆ ಎಷ್ಟು ಓಪನ್ ಅಪ್ ಆಗಿ ಮಾತಾಡಿದ್ರು. ಇಲ್ಲಿಗೆ ಮುಗಿಯತ್ತಾ? ಇಲ್ಲ, ಮುಂದುವರಿಯತ್ತೆ. ಈಗ ತನಿಖೆಯನ್ನ ನಾವು ಮುಂದುವರಿಸಿದ್ವಿ. ಆಗ ಮತ್ತೊಬ್ಬ ಡೈರೆಕ್ಟರ್ ನ ಮುಂದೆ ಬರ್ತಾರೆ. ಕೇಳಬೇಕು ನೀವು ಈ ಡೈರೆಕ್ಟರ್ ನ ಮಾತು. ಆತ ಆಡ್ದಂತ ಒಂದೊಂದು ಮಾತು ಕೇಳ್ತಾ ಇದ್ರೆ ಶಾಕ್ ಆಗ್ತೀರಾ. ಎಸ್, ನಟಿಯರನ್ನ ಆತ ಹೆಣ್ಣು ಮಕ್ಕಳು, ಜೀವ, ಮನುಷ್ಯ ಅನ್ನೋ ರೀತಿಯಲ್ಲ, ಮಾಲಿನ ರೀತಿ ಮಾತಾಡ್ತಾನೆ. ಮಾಲಿನ ರೀತಿ ಮಾತಾಡ್ತಾನೆ. ಆತ ಹೇಳೋದು ಕೇಳಿದ್ರೆ ಒಂದು ಕ್ಷಣ ಹೆತ್ತ ತಂದೆ ತಾಯಿಗೆ ಹೊಟ್ಟೆ ಉರಿಯುತ್ತೆ, ಮೈ ಉರಿಯುತ್ತೆ. ಆತ ಮಾತಾಡಿದ್ದೇನು, ಈ ಕಾಸ್ಟಿಂಗ್ ಕೌಚ್ ಬಗ್ಗೆ ಆತ ಏನು ಮಾತಾಡ್ದ, ಮೂರನೇ ಡೈರೆಕ್ಟರ್ನ ಕರ್ಮಕಾಂಡ ಏನಿದೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡದ ಕವರ್ ಸ್ಟೋರಿ ತಂಡ ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಅದು ಬಯಲಾಗಿದೆ. ಸುವರ್ಣ ನ್ಯೂಸ್ ಕಾಸ್ಟಿಂಗ್ ಕೌಚ್ ಸ್ಟೋರಿಯ ಭಾಗ 3. ನಮಗೆ ಸಿಕ್ಕ ಮಾಹಿತಿನ ಆಧರಿಸಿ ಮೂರನೇ ಡೈರೆಕ್ಟರ್ ಅನ್ನ ನಾವು ಸಂಪರ್ಕ ಮಾಡಿದ್ವಿ. 2 ಸಿನಿಮಾ ನಿರ್ದೇಶಿಸಿರೋ ಹೊಸ ಡೈರೆಕ್ಟರ್ ಈತ. ಆದ್ರೆ ಈತ ಮಾತಾಡೋದು ನೀವು ನೋಡಬೇಕು. ಬಾಳೆಹಣ್ಣು ತಿಂದು ಸಿಪ್ಪೆ ಬಿಸಾಕಿ ಹೋಗ್ತಾ ಇರಬೇಕು ಅಂತ ಹೇಳ್ತಾನೆ. ಸಿನಿಮಾಗಳ ನಿರ್ದೇಶಕ ಇವನು. ಕಟ್ಲೆ, ಗಾರುಡಿಗ ಸಿನಿಮಾಗಳನ್ನ ಈತ ನಿರ್ದೇಶನ ಮಾಡಿದ್ದಾನೆ. ಕಾಸ್ಟಿಂಗ್ ಕೌಚ್ ಮಾಡೋದಕ್ಕೆ ನಾನು ರೆಡಿ ಅಂತ ಈತ ಹೇಳ್ತಾನೆ. ಕಮಿಟ್ಮೆಂಟ್ಗೆ ಒಪ್ಪಿಯೇ ಈ ನಿರ್ದೇಶಕ ಬಂದಿದ್ದಾನೆ. ಹೀರೋಯಿನ್ಗಳನ್ನ ಬಾಳೆಹಣ್ಣಿನ ಸಿಪ್ಪೆಗೆ ಹೋಲಿಸ್ತಾನೆ ಈತ. ಇರೋ ತನಕ ಹಬ್ಬದ ಊಟ, ಆದ್ರೆ ಹೆಂಡತಿ ಆಗ್ಬಾರ್ದು ಅಂತಾನೆ. ಕೆಲಸ ಆಯ್ತಾ, ಮತ್ತೆ ಸಹವಾಸಕ್ಕೆ ಹೋಗ್ಬಾರ್ದು. ಸಿನಿಮಾ ಆಯ್ತಾ, ಎಂಜಾಯ್ ಮಾಡಿದ್ರ, ಮುಗೀತು. ಈತನ ಒಂದೊಂದು ಮಾತು ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ದೊಡ್ಡ ಆಸೆಗಳನ್ನ ಹೊತ್ತು ನಟಿಯರಾಗಬೇಕು ಅಂತ ಬರೋ ಹೆಣ್ಣು ಮಕ್ಕಳ ಮೈ ನಡಗಿಸ್ಬಿಡುತ್ತೆ ಒಂದು ನಿಮಿಷ. ಹಾಗೆ ಶೋಕಿಗೆ, ತಮ್ಮ ಹುಚ್ಚಿಗೆ, ಸಿನಿಮಾ ಮಾಡಬೇಕು ಅನ್ನೋ ಹುಚ್ಚಲ್ಲ, ಇಂಥ ಹುಚ್ಚುಗಳು, ಕಮಿಟ್ಮೆಂಟ್ ಹುಚ್ಚುಗಳಿಗೆ ದುಡ್ಡಿದೆ ಅಂತ ಬರ್ತಾರಲ್ಲ ಸಿನಿಮಾ ಮಾಡ್ತೀವಿ ಅಂತ, ಆ ನಿರ್ದೇಶಕರಿಗೆ ಈತ ರೆಡ್ ಕಾರ್ಪೆಟ್ ಹಾಕೊಡ್ತಾನೆ. ರೆಡ್ ಕಾರ್ಪೆಟ್, ಬನ್ನಿ ಸರ್, ಕಮಿಟ್ಮೆಂಟ್ ಜೊತೆಗೆ ಹುಡುಗಿನ ಕೊಡ್ತೀವಿ. ಬಾಳೆಹಣ್ಣು ತಿಂದ ಮೇಲೆ ಸಿಪ್ಪೆ ಬಿಸಾಕ್ಬಿಡ್ಬೇಕು. ಇರೋ ತನಕ ಹಬ್ಬದೂಟ ಮಾಡಬೇಕು, ಹೆಂಡತಿ ಮಾಡ್ಕೋಬಾರ್ದು ಅಂತ ಈತನ ಕೀಳು ಮನಸ್ಸು, ದರಿದ್ರ ಮನಸ್ಸು ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಈತನಿಗೆ ಇರುವ ಭಾವನೆಗಳೆಂತಹದ್ದು. ಎದುರುಗಡೆ ಸಿಕ್ಕರೆ ಈ ಮನುಷ್ಯನನ್ನ ಕೇಳಬೇಕು, ಏನಪ್ಪ ನಿಮ್ಮ ಮನೇಲಿ ಹೆಣ್ಮಕ್ಳಿದಾರ, ಆ ಹೆಣ್ಮಕ್ಳ ಬಗ್ಗೆನೂ ನೀನು ಹಿಂಗೆ ಮಾತಾಡ್ತೀಯ. ಎದುರುಗಡೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಸಿಕ್ಕಿದ್ರೆ ಆ ವ್ಯಕ್ತಿ ಈ ಮಾತಂದ್ರೆ ನೀನು ಅವನನ್ನು ಬಿಡ್ತೀಯಾ? ಈ ಮಾತುಗಳನ್ನ ಎದುರು ಕೂರಿಸ್ಕೊಂಡು ಕೇಳಬೇಕು. ಟ್ರೇಲರ್ ಇದೆ, ಸಾಂಗ್ಸ್ ಇದೆ. ಇದು ರಿಲೀಸ್ ಆಗ್ಬೇಕಾಗಿರೋದು ಕಟ್ಲೆದು ಎಲ್ಲ ಸೀನಿಯರ್ ಆರ್ಟಿಸ್ಟ್ ಅದೆಲ್ಲ ಮಾಡಿದ್ದು. ಕಮಿಟ್ ಆಗ್ತಿಲ್ಲ ಎಲ್ಲ ಇದೆ ಸರ್. ಏನಂದ್ರೆ ದುಡ್ಡು ಅಷ್ಟೇ. ಅದು ಹೆಂಗೆ ಅಂದರೆ ಅದು ಒಂಥರ ಎಲೆ ಮುಚ್ಚಿ ಹಾಕತ್ರ. ಅದು ಏನು ತೊಂದರೆ ಇಲ್ಲ. ಅದಕ್ಕೇಂತಾನೆ ಕೋರ್ಡಿನೇಟರ್ ಇರ್ತಾನೆ, ಮ್ಯಾನೇಜರ್ ಇರ್ತಾನೆ. ನಿಮ್ಮ ತನಕ ಯಾವುದು ಬರಲ್ಲ. ಕಣ್ಣು ಮುಚ್ಕೊಂಡು ಹೋದ್ರೆ ಎಲ್ಲ ಮುಗಿದೋಗಿರುತ್ತೆ. ಗೊತ್ತಾಗಲ್ಲ. ಕಾಮನ್ ಸರ್ ಎಲ್ಲ. ಏನಂದರೆ ಅದನ್ನು ನಾವು ರಬ್ ಮಾಡ್ಬೇಕು ಅಷ್ಟೇ. ಎಷ್ಟು ಬಾಳೆಹಣ್ಣು ತಿನ್ನೋ ಥರ ತಿಂದು ಚಿಪ್ಪನ್ನು ಬಿಸಾಕ್ ಹೋಯ್ತಾ ಇರ್ಬೇಕು. ಚಿಪ್ಪನ್ನು ಜೋಬಲ್ಲಿ ಹಾಕೊಂಡು ಹೋಗ್ಬಾರ್ದು. ಜನ ವಿಷಯ ಎಲ್ಲ ಹಿಂಗೆ ಆಗಿತ್ತು. ಏನು ಮಾಡಿದ್ರು ಅವರು, ಒಬ್ಬ ಸಿನಿಮಾ ಪೇಮೆಂಟ್ ಅವರು ಎಲ್ಲ ಆಯಿತು. ಓಕೆ, ನೀನು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಕೂಡ ಲಿಂಕಲ್ಲಿ ಇಟ್ಕೊಂಡು ಅವ್ರಿಗೊಂದು ಹೋಟ್ಲಲ್ಲಿ ರೂಮ್ ಮಾಡಿಕೊಟ್ಟು 6 ತಿಂಗಳು ವರ್ಷಾನ್ಗಟ್ಟಲೆ ರೂಮಲ್ಲಿ ಇಟ್ಕೊಂಡು ಅವರೊಬ್ಬರು ದೊಡ್ಡ ನ್ಯೂಸ್ ಆಗಿತ್ತಲ್ಲ. ಹಿಂಗೆ ಆಗೋದವೆಲ್ಲ. ನಾವು ಶೂಟಿಂಗ್ ಮುಗಿದಾದ್ಮೇಲೆ ನೀನು ಯಾರಮ್ಮ, ನಾನು ಯಾರಮ್ಮ, ಇರೋ ತನಕ ಹಬ್ಬದೂಟ ಎಂಜಾಯ್ ಮಾಡಿದ್ವಿ. ನೀನು ಸಿನಿಮಾ ಬೇಕು, ನೀನು ಸಿನಿಮಾ ಮಾಡ್ಕೊಂಡೆ, ನಮ್ಗೆ ಎಂಜಾಯ್ಮೆಂಟ್ ಬೇಕು, ಎಂಜಾಯ್ಮೆಂಟ್ ಆಯಿತು. ಅದಾದಮೇಲೆ ಅಷ್ಟೇ ಇಟ್ಕೋಬೇಕು ಹೊರತು ನಾವು ಜೊತೆಯಲ್ಲಿ ಅವ್ರು ಏನೋ ತಾಲಿ ಕಟ್ಟರೆ ಹೇಳ್ತಿದಾರೆ, ನಾವು ಟ್ರೀಟ್ ಮಾಡೋಕೆ ಅಂದ್ರೆ ಅದೆಷ್ಟು ಬೇಕು. ಇನ್ನು ಬಾಂಬೆ ಅವ್ರು ಬರ್ತಾರಲ್ಲ, ಅವ್ರದ್ದು ತಲೆನೋವೇ ಇರಲ್ಲ. ಯಾರು ಫೈನಲ್ ಮಾಡ್ಕೊಂಡಿದ್ದೀವಿ. ಮಾತಾಡಿದ್ದೀವಿ. ಇವಾಗ ವರ್ಕ್ ಸ್ಟಾರ್ಟ್ ಮಾಡಿಸಿದ್ರೆ ಡೇಟ್ಸ್ ತೊಗೊತೀವಿ, ತೊಂದರೆ ಇಲ್ಲ. ಫಿಕ್ಸ್ ಆಗಿದ್ದೀವಿ. ಎರಡನೇದೇನೆಂದರೆ ಅವ್ರಿಗೂ ಬೇಕು ಇವಾಗ ಐಟಮ್ ಸಾಂಗ್ ಮಾಡ್ತಾವ್ರೆ. ನೀವು ಒಂದು ರೌಂಡ್ ಮಾತಾಡಿದ್ರ? ನಾವು ಅವ್ರ ಮ್ಯಾನೇಜರ್ ಹತ್ರ ಮಾತಾಡಿದ್ದೀವಿ. ಅವ್ರ ಹತ್ರ ಮಾತಾಡಲ್ಲ ಸರ್. ಅವ್ರಿಗೆ ವಿಷಯ ಇರ್ತಲ್ಲ, ನಿಮ್ಗೇನು ಬೇಕು ಅದಕ್ಕೇನು ಅವ್ರು ಓಕೆ ಅಂದಿರ್ತಾರೆ, ಬರ್ತಾರೆ ಆ ವಿಷಯಕ್ಕೆ, ಕಮಿಟ್ಮೆಂಟ್ಗೆ.
ಅದೆಲ್ಲ ಮ್ಯಾನೇಜರ್ ನೋಡ್ಕೊಳೋದು. ಅವ್ರ ಮ್ಯಾನೇಜರು ನಮ್ಮ ಮ್ಯಾನೇಜರು ಇವರೇ ಇದು ಮಾಡೋದು. ಬಟ್ ಪೇಮೆಂಟ್ಸು ವೆರಿವೇಷನ್ ಒಂದು ಇನ್ನೊಂದು ಆಪ್ಷನ್ ಇಟ್ಕೊಳ್ಳಿ, ಇಟ್ಕೊತೀವಿ. ಅಂದರೆ ಯಾಕಂದರೆ ಹೊಸಬ್ರ ಜೊತೆ ಮಾಡೋದಕ್ಕೆ 1 ಕೋಟಿ ರೂಪಾಯಿ ಪೇಮೆಂಟ್ ತಗೊಂಡೋಳು. ನಾವು ಅಂಥವ್ರನ್ನ ನಾವು ಆ ರೂಟಿಗೆ ಕರಿಬೇಕಂದ್ರೆ ಇಲ್ಲಿ ಹೀರೋ ಬಂದ್ಬಿಟ್ಟು ಬಾಲಯ್ಯನೋ, ಚಿರಂಜೀವಿನೋ, ರಜನಿಕಾಂತೋ, ಕಮಲ್ ಹಾಸನೋ ಇಂಥವ್ರು ಆಗಿದ್ದವರೆಲ್ಲ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಬಂದರೆ ಕೂಡ ಅವ್ರು ಹೈ ಪ್ರೊಫೆಷನಲ್ ಇರ್ತಾವ್ರಲ್ಲ. ಅದು ನಾವು ಮಾತಾಡೋಂಗೆ ಇಲ್ಲ. ಅದು ಅಗ್ರಿಮೆಂಟ್ ದಿನವೇ ಮ್ಯಾನೇಜರ್ ಟು ಡೀಲ್ ಆಗೋಗಿರ್ತೀವಿ. ಅವರೇ ಶೆಡ್ಯೂಲ್ ಎಲ್ಲ ಮಾಡಿಕೊಟ್ಟಿರ್ತಾರೆ. ನೀವು ಇಷ್ಟು ದಿನ ಶೆಡ್ಯೂಲ್, ನಾನು 30 ದಿನ ಶೂಟಿಂಗ್ ಬರ್ತೀನಿ, 30 ದಿನದಲ್ಲಿ ಈಗ ಎಷ್ಟು ದಿನ ನಾನು ಕಮಿಟ್ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಅವರೇ ಅದೊಂದು ಇದು ಮಾಡಿರ್ತಾರೆ. ಅವ್ರಿಗಿಂತ ಎಷ್ಟು ನಮಗೋಸ್ತಷ್ಟೇ. ನೀವು ಎಷ್ಟು ಮೂವಿ ಮಾಡಿದ್ರೆ? ಒಂದು 2 ಸಿನಿಮಾ ಸರ್. ಗಾರೋಟಿಗ ಒಂದು ರಿಲೀಸ್ ಆಗಿದೆ, ಕಟ್ಲೆ ಒಂದು ರಿಲೀಸ್ ಆಗಬೇಕು. ಆ ಸಿನಿಮಾದಲ್ಲಿ ಕಮಿಟ್ಮೆಂಟ್ಸ್ ಆಗಿಲ್ಲ, ಅವ್ರವರು ಮಾಡ್ಕೊಂಡು ಅವರು ಪ್ರೊಡ್ಯೂಸರು ಬಂದ್ಬಿಟ್ಟು ನನ್ನೇ ಕೇಳಿದ್ರು ಸರಿ ಹೆಂಗೆ ನಿಮ್ಗೇನು ಬೇಜಾರಿಲ್ವಾ ಸರ್, ನೀವು ಬಂದು ನಿರ್ಮಾಪಕರು, ನೀವು ಖುಷಿಯಾಗಿರ್ಬೇಕು. ಅವ್ರು ಖುಷಿಪಟ್ಟು ನೀವು ಖುಷಿಪಟ್ಟು ಅಂದರೆ ಹೋಗ್ಲಿ, ಕಿರಿಕಾಗಬಾರ್ದು ಅಷ್ಟೇ. ನಿರ್ಮಾಪಕರು ಬಂದು ಕಿರಿಕಾಗಲ್ಲ ಬಿಡು, ನಿನ್ನ ತನಕ ಏನು ಬರಲ್ಲ ಅಂತ. ಹೀರೋಯಿನ್ ಬಂದ್ಬಿಟ್ಟು ಅದರಲ್ಲೂ 3 ಜನ ಇದೆ ಸರ್. ಅವ್ರು ಕಾರಲ್ಲಿ ಕರ್ಕೊಂಡೋಗ್ತಾರೆ, ಕರ್ಕೊಂಡ್ಬರ್ತಾರೆ. ಅವ್ರ ಹೋಟ್ಲೆಲ್ಲ ರೂಮ್ ಮಾಡಿಸ್ಕೊಟ್ಟಿದ್ರು. ಕಾಮನ್ವೆಲ್ಲನೂ ಸಿನಿಮಾನೂ ಗೆಲ್ಲಬೇಕು, ನಿಮಗೂ ಒಳ್ಳೆ ಹೆಸರು ಬರಬೇಕು, ನಮಗೂ ಒಳ್ಳೆ ಹೆಸರು ಬರಬೇಕು, ಎಲ್ಲ ಇದಾಗಬೇಕು. ಟ್ರೇಲರ್ ಇದೆ, ಸಾಂಗ್ಸ್ ಇದೆ. ಇದು ರಿಲೀಸ್ ಆಗಬೇಕಾಗಿರೋದು ಕಟ್ಲೆದು ಎಲ್ಲ ಸೀನಿಯರ್ ಆರ್ಟಿಸ್ಟ್ ಇದೆಲ್ಲ ಮಾಡಿದ್ದು. ಕಮಿಟ್ ಆಗ್ತಿದೆ ಎಲ್ಲ ಇದೆ ಸರ್. ಏನಂದರೆ ದುಡ್ಡು ಅಷ್ಟೇ. ಅದು ಹೆಂಗೆ ಅಂದರೆ ಅದು ಒಂಥರ ಎಲೆ ಮುಚ್ಚಿ ಹಾಕತ್ತಾರೆ. ಅದು ಏನು ತೊಂದರೆ ಇಲ್ಲ. ಅದಕ್ಕೆ ಅಂತಲೇ ಕೋರ್ಡಿನೇಟರ್ ಇರ್ತಾನೆ, ಮ್ಯಾನೇಜರ್ ಇರ್ತಾನೆ. ನಿಮ್ಮ ತನಕ ಯಾವುದೂ ಬರೋಲ್ಲ. ಕಣ್ಣು ಮುಚ್ಕೊಂಡು ಹೋದ್ರೆ ಎಲ್ಲ ಮುಗಿದೋಗಿರುತ್ತೆ. ಗೊತ್ತಾಗಲ್ಲ. ಕಾಮನ್ ಸರ್ ಇದೆಲ್ಲ. ಏನಂದರೆ ಅದನ್ನು ನಾವು ರಬ್ ಮಾಡ್ಬೇಕು ಅಷ್ಟೇ. ಎಷ್ಟು ಬಾಳೆಹಣ್ಣು ತಿನ್ನೋ ಥರ ತಿಂದು ಚಿಪ್ಪನ್ನು ಬಿಸಾಕ್ ಹೋಯ್ತಾ ಇರ್ಬೇಕು. ಚಿಪ್ಪನ್ನು ಜೋಬಲ್ಲಿ ಹಾಕೊಂಡು ಹೋಗ್ಬಾರ್ದು. ಜನ ವಿಷಯ ಎಲ್ಲ ಹಿಂಗೆ ಆಗಿತ್ತು. ಏನು ಮಾಡಿದ್ರು ಅವರು ಸಿನಿಮಾ ಪೇಮೆಂಟ್ ಆದ್ರೆ ಎಲ್ಲ ಆಯಿತು. ಓಕೆ, ನೀನು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಕೂಡ ಲಿಂಕಲ್ಲಿ ಇಟ್ಕೊಂಡು ಅವ್ರಿಗೊಂದು ಹೋಟ್ಲಲ್ಲಿ ರೂಮ್ ಮಾಡಿಕೊಟ್ಟು 6 ತಿಂಗಳು ವರ್ಷಾನುಗಟ್ಟಲೆ ರೂಮಲ್ಲಿ ಇಟ್ಕೊಂಡು ಅವರೊಬ್ಬರು ದೊಡ್ಡ ನ್ಯೂಸ್ ಆಗಿತ್ತಲ್ಲ. ಹಿಂಗೆ ಆಗೋದಲ್ಲ. ನಾವು ಶೂಟಿಂಗ್ ಮುಗಿದಾದ್ಮೇಲೆ ನೀನು ಆರಾಮ, ನಾನು ಆರಾಮ ಇರೋ ತನಕ ಹಬ್ಬದೂಟ ಎಂಜಾಯ್ ಮಾಡಿದ್ವಿ. ನೀನು ಸಿನಿಮಾ ಬೇಕು, ನೀನು ಸಿನಿಮಾ ಮಾಡ್ಕೊಂಡೆ, ನಮ್ಗೆ ಎಂಜಾಯ್ಮೆಂಟ್ ಬೇಕು, ಎಂಜಾಯ್ಮೆಂಟ್ ಆಯಿತು. ಅದಾದಮೇಲೆ ಅಷ್ಟೇ ಇಟ್ಕೋಬೇಕು ಹೊರತು ನಾವು ಜೊತೆಯಲ್ಲಿ ಅವ್ರು ಏನೋ ಅವ್ರನ್ನ ತಾಲಿ ಕಟ್ಟರೆ ಹೇಳ್ತಿದ್ದಾರೆ, ನಾವು ಟ್ರೀಟ್ ಮಾಡೋಕ್ಕಂದ್ರೆ ಅದೆಷ್ಟು ಬೇಕು. ಇನ್ನು ಬಾಂಬೆ ಅವ್ರು ಬರ್ತಾರಲ್ಲ, ಅವ್ರದ್ದು ತಲೆನೋವೇ ಇರಲ್ಲ. ಯಾರು ಫೈನಲ್ ಮಾಡಿದ್ರೆ ಫೈನಲ್ ಮಾಡ್ಕೊಂಡಿದ್ದೀವಿ. ಮಾತಾಡಿದ್ರೆ ಇವಾಗ ವರ್ಕ್ ಸ್ಟಾರ್ಟ್ ಮಾಡಿಸಿದ್ರೆ ಡೇಟ್ಸ್ ತೊಗೊತೀವಿ, ತೊಂದರೆ ಇಲ್ಲ. ಫಿಕ್ಸ್ ಆಗಿದ್ದೀವಿ. 2ನೇದೇನೆಂದರೆ ಅವ್ರಿಗೂ ಬೇಕು ಇವಾಗ ಐಟಮ್ ಸಾಂಗ್ ಮಾಡ್ತಾವೆ. ನೀವು ಒಂದು ರೌಂಡ್ ಮಾತಾಡಿದ್ರ? ನಾವು ಅವ್ರ ಮ್ಯಾನೇಜರ್ ಹತ್ರ ಮಾತಾಡಿದ್ದೀವಿ. ಅವ್ರ ಹತ್ರ ಮಾತಾಡಲ್ಲ ಸರ್. ಅವ್ರಿಗೆ ವಿಷಯ ಇರ್ತಲ್ಲ, ನಿಮ್ಗೇನು ಬೇಕು ಅದಕ್ಕೇನು ಅವ್ರು ಓಕೆ ಅಂದಿರ್ತಾರೆ, ಬರ್ತಾರೆ ಆ ವಿಷಯಕ್ಕೆ, ಕಮಿಟ್ಮೆಂಟ್ಗೆ. ಅದೆಲ್ಲ ಮ್ಯಾನೇಜರೇ ನೋಡ್ಕೊಳೋದು. ಅವ್ರ ಮ್ಯಾನೇಜರು ನಮ್ಮ ಮ್ಯಾನೇಜರು ಇವರೇ ಇದು ಮಾಡೋದು. ಬಟ್ ಪೇಮೆಂಟ್ಸು ವೆರಿವೇಷನ್ ಒಂದು ಇನ್ನೊಂದು ಆಪ್ಷನ್ ಇಟ್ಕೊಳ್ಳಿ, ಇಟ್ಕೊತೀವಿ. ಅಂದರೆ ಯಾಕಂದರೆ ಹೊಸಬ್ರ ಜೊತೆ ಮಾಡೋದಕ್ಕೆ 1 ಕೋಟಿ ರೂಪಾಯಿ ಪೇಮೆಂಟ್ ತಗೊಂಡೋಳು. ನಾವು ಅಂಥವ್ರನ್ನ ನಾವು ಆ ರೂಟಿಗೆ ಕರಿಬೇಕಂದ್ರೆ ಇಲ್ಲಿ ಹೀರೋ ಬಂದ್ಬಿಟ್ಟು ಬಾಲಯ್ಯನೋ, ಚಿರಂಜೀವಿನೋ, ರಜನಿಕಾಂತೋ, ಕಮಲ್ ಹಾಸನೋ ಇಂಥವ್ರು ಆಗಿದ್ದವರೆಲ್ಲ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಬಂದರೆ ಕೂಡ ಅವ್ರು ಹೈ ಪ್ರೊಫೆಷನಲ್ ಇರ್ತಾವ್ರಲ್ಲ. ಅದು ನಾವು ಮಾತಾಡೋಂಗೆ ಇಲ್ಲ. ಅದು ಅಗ್ರಿಮೆಂಟ್ ದಿನವೇ ಮ್ಯಾನೇಜರ್ ಟು ಡೀಲ್ ಆಗೋಗಿರ್ತೀವಿ. ಅವರೇ ಶೆಡ್ಯೂಲ್ ಎಲ್ಲ ಮಾಡಿಕೊಟ್ಟಿರ್ತಾರೆ. ನೀವು ಇಷ್ಟು ದಿನ ಶೆಡ್ಯೂಲ್, ನಾನು 30 ದಿನ ಶೂಟಿಂಗ್ ಬರ್ತೀನಿ, 30 ದಿನದಲ್ಲಿ ಈಗ ಎಷ್ಟು ದಿನ ನಾನು ಕಮಿಟ್ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಅವರೇ ಅದೊಂದು ಇದು ಮಾಡಿರ್ತಾರೆ. ಅವ್ರಿಗಿಂತ ಎಷ್ಟು ನಮಗೋಸ್ತಷ್ಟೇ. ನೀವು ಎಷ್ಟು ಮೂವಿ ಮಾಡಿದ್ರೆ? ಒಂದು 2 ಸಿನಿಮಾ ಸರ್. ಗಾರೋಟಿಗ ಒಂದು ರಿಲೀಸ್ ಆಗಿದೆ, ಕಟ್ಲೆ ಒಂದು ರಿಲೀಸ್ ಆಗಬೇಕು. ಆ ಸಿನಿಮಾದಲ್ಲಿ ಕಮಿಟ್ಮೆಂಟ್ಸ್ ಆಗಿಲ್ಲ, ಅವ್ರವರು ಮಾಡ್ಕೊಂಡು ಅವರು ಪ್ರೊಡ್ಯೂಸರು ಬಂದ್ಬಿಟ್ಟು ನನ್ನೇ ಕೇಳಿದ್ರು ಸರಿ ಹೆಂಗೆ ನಿಮ್ಗೇನು ಬೇಜಾರಿಲ್ವಾ ಸರ್, ನೀವು ಬಂದು ನಿರ್ಮಾಪಕರು, ನೀವು ಖುಷಿಯಾಗಿರ್ಬೇಕು. ಅವ್ರು ಖುಷಿಪಟ್ಟು ನೀವು ಖುಷಿಪಟ್ಟು ಅಂದರೆ ಹೋಗ್ಲಿ, ಕಿರಿಕಾಗಬಾರ್ದು ಅಷ್ಟೇ. ನಿರ್ಮಾಪಕರು ಬಂದು ಕಿರಿಕಾಗಲ್ಲ ಬಿಡು, ನಿನ್ನ ತನಕ ಏನು ಬರಲ್ಲ ಅಂತ. ಹೀರೋಯಿನ್ ಬಂದ್ಬಿಟ್ಟು ಅದರಲ್ಲೂ 3 ಜನ ಇದೆ ಸರ್. ಅವ್ರು ಕಾರಲ್ಲಿ ಕರ್ಕೊಂಡೋಗ್ತಾರೆ, ಕರ್ಕೊಂಡ್ಬರ್ತಾರೆ. ಅವ್ರ ಹೋಟ್ಲೆಲ್ಲ ರೂಮ್ ಮಾಡಿಸ್ಕೊಟ್ಟಿದ್ರು. ಕಾಮನ್ವೆಲ್ಲನೂ ಸಿನಿಮಾನೂ ಗೆಲ್ಲಬೇಕು, ನಿಮಗೂ ಒಳ್ಳೆ ಹೆಸರು ಬರಬೇಕು, ನಮಗೂ ಒಳ್ಳೆ ಹೆಸರು ಬರಬೇಕು, ಎಲ್ಲ ಇದಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.